ವೆಲ್ಕಮ್ ಬ್ಯಾಕ್. ಕೇರಳದ ದೈವ ಕೊಡಗು ಜಿಲ್ಲೆಯಲ್ಲಿ ಸಂಚಾರ ಮಾಡ್ತಾ ಇದೆ. ದೇವಾಲಯಗಳು, ಮನೆಗಳಿಗೆ ಭೇಟಿ ನೀಡಿ ಬೈತೂರು ಉತ್ಸವಕ್ಕೆ ಜನತೆಯನ್ನ ಆಹ್ವಾನಿಸ್ತಾ ಇದೆ. ಇದೇನಪ್ಪ ಕೇರಳದ ದೈವ ಕೊಡಗು ಜಿಲ್ಲೆನಲ್ಲಿ ಸಂಚಾರನ ಅಂತ ಆಶ್ಚರ್ಯನಾ? ಈ ರಿಪೋರ್ಟ್ ನೋಡಿ, ನಿಮಗೆ ಗೊತ್ತಾಗತ್ತೆ. ಬಿದಿರಿನ ಛತ್ರಿ ಹಿಡಿದು ದೈವ ಸಂಚಾರ, ಮನೆಗಳಲ್ಲಿ ವಿಶೇಷ ಪೂಜೆ. ಕೇರಳದ ದೇವಾಲಯದಲ್ಲಿ ಕೊಡಗಿನ ಭಕ್ತಾದಿಗಳು. ಇದು ಕೇರಳದ ಬೈತೂರು ದೇವಾಲಯದ ಕೋಮರತಚ್ಚನ್ ದೈವದ ಮಹಿಮೆ. ಕೊಡಗಿನಲ್ಲಿ ಕೇರಳದ ಕೋಮರತಚ್ಚನ್ ದೈವ ದೇವಾಲಯ, ಐನ್ ಮನೆಗಳಲ್ಲಿ ವಿಶೇಷ ಪೂಜೆ. ಕೇರಳದ ಉಳ್ಳಿಕಲ್ನಲ್ಲಿರುವ ಬೈತೂರು ದೇವರ ಉತ್ಸವವನ್ನು ಇಂದಿಗೂ ಕೇರಳ ಹಾಗೂ ಕೊಡಗಿನ ಜನತೆ ಸೇರಿ ಆಚರಿಸುತ್ತಾರೆ. 23-24ರಂದು ನಡೆಯುವ ಈ ಹಬ್ಬಕ್ಕೂ ಮುನ್ನ ಅಲ್ಲಿಯ ಶಕ್ತಿಶಾಲಿಯಾದ ಕೋಮರತಚ್ಚನ್ ದೈವ ಕೊಡಗು ಜಿಲ್ಲೆಗೆ ಆಗಮಿಸುತ್ತದೆ. ಒಂದು ವಾರ ಹಲವು ದೇವಾಲಯಗಳು ಹಾಗೂ ಪ್ರಮುಖ ಮನೆಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದು ಸಂಪ್ರದಾಯ. ಅದರಂತೆ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯಕ್ಕೂ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಕೇರಳದ ಉಳಿಕಲ್ನಲ್ಲಿರುವಂತಹ ಶ್ರೀ ಬೈತೂರಪ್ಪನ ಜಾತ್ರೆ ಪ್ರತಿ ವರ್ಷ ಜನವರಿ 23-24 ಆಗ್ತದೆ. ಸೊ ಅದಕ್ಕೆ ಹೇಳಿಕೆ ಅಂದರೆ ಅವರನ್ನು ಆ ಜಾತ್ರೆಗೆ ಕೊಡಗಿನವರಿಗೆ ಆಹ್ವಾನ ಹೇಳಿ ಅವರನ್ನು ಕರೀಲಿಕ್ಕೆ ಅಂತೇಳಿ ಕೋಮರತಚ್ಚನ್ ಕೊಡಗಿಗೆ ಬರ್ತಾರೆ. ಕೇರಳದಲ್ಲಿ 2 ದಿನ ನಡೆಯುವ ಹಬ್ಬಕ್ಕೆ ಕೊಡಗಿನ ಸಾವಿರಾರು ಭಕ್ತಾದಿಗಳು ಪಾಲ್ಗೊಳ್ಳುತ್ತಾರೆ. ಬಿದಿರಿನ ಛತ್ರಿ ಹಿಡಿದು ಸಾಗುವ ಇವರು ಸಾಮಾನ್ಯರಂತೆ ಕಂಡರೂ ಅತೀವ ಶಕ್ತಿ ಹೊಂದಿರುವ ದೈವ ಎಂಬುದು ಭಕ್ತರ ನಂಬಿಕೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್. ವೆಲ್ಕಮ್ ಬ್ಯಾಕ್. ಕೇರಳದ ದೈವ ಕೊಡಗು ಜಿಲ್ಲೆಯಲ್ಲಿ ಸಂಚಾರ ಮಾಡ್ತಾ ಇದೆ. ದೇವಾಲಯಗಳು, ಮನೆಗಳಿಗೆ ಭೇಟಿ ನೀಡಿ ಬೈತೂರು ಉತ್ಸವಕ್ಕೆ ಜನತೆಯನ್ನ ಆಹ್ವಾನಿಸ್ತಾ ಇದೆ. ಇದೇನಪ್ಪ ಕೇರಳದ ದೈವ ಕೊಡಗು ಜಿಲ್ಲೆನಲ್ಲಿ ಸಂಚಾರನ ಅಂತ ಆಶ್ಚರ್ಯನಾ? ಈ ರಿಪೋರ್ಟ್ ನೋಡಿ, ನಿಮಗೆ ಗೊತ್ತಾಗತ್ತೆ. ಬಿದಿರಿನ ಛತ್ರಿ ಹಿಡಿದು ದೈವ ಸಂಚಾರ, ಮನೆಗಳಲ್ಲಿ ವಿಶೇಷ ಪೂಜೆ. ಕೇರಳದ ದೇವಾಲಯದಲ್ಲಿ ಕೊಡಗಿನ ಭಕ್ತಾದಿಗಳು. ಇದು ಕೇರಳದ ಬೈತೂರು ದೇವಾಲಯದ ಕೋಮರತಚ್ಚನ್ ದೈವದ ಮಹಿಮೆ. ಕೊಡಗಿನಲ್ಲಿ ಕೇರಳದ ಕೋಮರತಚ್ಚನ್ ದೈವ ದೇವಾಲಯ, ಐನ್ ಮನೆಗಳಲ್ಲಿ ವಿಶೇಷ ಪೂಜೆ. ಕೇರಳದ ಉಳ್ಳಿಕಲ್ನಲ್ಲಿರುವ ಬೈತೂರು ದೇವರ ಉತ್ಸವವನ್ನು ಇಂದಿಗೂ ಕೇರಳ ಹಾಗೂ ಕೊಡಗಿನ ಜನತೆ ಸೇರಿ ಆಚರಿಸುತ್ತಾರೆ. 23-24ರಂದು ನಡೆಯುವ ಈ ಹಬ್ಬಕ್ಕೂ ಮುನ್ನ ಅಲ್ಲಿಯ ಶಕ್ತಿಶಾಲಿಯಾದ ಕೋಮರತಚ್ಚನ್ ದೈವ ಕೊಡಗು ಜಿಲ್ಲೆಗೆ ಆಗಮಿಸುತ್ತದೆ. ಒಂದು ವಾರ ಹಲವು ದೇವಾಲಯಗಳು ಹಾಗೂ ಪ್ರಮುಖ ಮನೆಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದು ಸಂಪ್ರದಾಯ. ಅದರಂತೆ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯಕ್ಕೂ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಕೇರಳದ ಉಳಿಕಲ್ನಲ್ಲಿರುವಂತಹ ಶ್ರೀ ಬೈತೂರಪ್ಪನ ಜಾತ್ರೆ ಪ್ರತಿ ವರ್ಷ ಜನವರಿ 23-24 ಆಗ್ತದೆ. ಸೊ ಅದಕ್ಕೆ ಹೇಳಿಕೆ ಅಂದರೆ ಅವರನ್ನು ಆ ಜಾತ್ರೆಗೆ ಕೊಡಗಿನವರಿಗೆ ಆಹ್ವಾನ ಹೇಳಿ ಅವರನ್ನು ಕರೀಲಿಕ್ಕೆ ಅಂತೇಳಿ ಕೋಮರತಚ್ಚನ್ ಕೊಡಗಿಗೆ ಬರ್ತಾರೆ. ಕೇರಳದಲ್ಲಿ 2 ದಿನ ನಡೆಯುವ ಹಬ್ಬಕ್ಕೆ ಕೊಡಗಿನ ಸಾವಿರಾರು ಭಕ್ತಾದಿಗಳು ಪಾಲ್ಗೊಳ್ಳುತ್ತಾರೆ. ಬಿದಿರಿನ ಛತ್ರಿ ಹಿಡಿದು ಸಾಗುವ ಇವರು ಸಾಮಾನ್ಯರಂತೆ ಕಂಡರೂ ಅತೀವ ಶಕ್ತಿ ಹೊಂದಿರುವ ದೈವ ಎಂಬುದು ಭಕ್ತರ ನಂಬಿಕೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್. ವೆಲ್ಕಮ್ ಬ್ಯಾಕ್. ಕೇರಳದ ದೈವ ಕೊಡಗು ಜಿಲ್ಲೆಯಲ್ಲಿ ಸಂಚಾರ ಮಾಡ್ತಾ ಇದೆ. ದೇವಾಲಯಗಳು, ಮನೆಗಳಿಗೆ ಭೇಟಿ ನೀಡಿ ಬೈತೂರು ಉತ್ಸವಕ್ಕೆ ಜನತೆಯನ್ನ ಆಹ್ವಾನಿಸ್ತಾ ಇದೆ. ಇದೇನಪ್ಪ ಕೇರಳದ ದೈವ ಕೊಡಗು ಜಿಲ್ಲೆನಲ್ಲಿ ಸಂಚಾರನ ಅಂತ ಆಶ್ಚರ್ಯನಾ? ಈ ರಿಪೋರ್ಟ್ ನೋಡಿ, ನಿಮಗೆ ಗೊತ್ತಾಗತ್ತೆ. ಬಿದಿರಿನ ಛತ್ರಿ ಹಿಡಿದು ದೈವ ಸಂಚಾರ, ಮನೆಗಳಲ್ಲಿ ವಿಶೇಷ ಪೂಜೆ. ಕೇರಳದ ದೇವಾಲಯದಲ್ಲಿ ಕೊಡಗಿನ ಭಕ್ತಾದಿಗಳು. ಇದು ಕೇರಳದ ಬೈತೂರು ದೇವಾಲಯದ ಕೋಮರತಚ್ಚನ್ ದೈವದ ಮಹಿಮೆ. ಕೊಡಗಿನಲ್ಲಿ ಕೇರಳದ ಕೋಮರತಚ್ಚನ್ ದೈವ ದೇವಾಲಯ, ಐನ್ ಮನೆಗಳಲ್ಲಿ ವಿಶೇಷ ಪೂಜೆ. ಕೇರಳದ ಉಳ್ಳಿಕಲ್ನಲ್ಲಿರುವ ಬೈತೂರು ದೇವರ ಉತ್ಸವವನ್ನು ಇಂದಿಗೂ ಕೇರಳ ಹಾಗೂ ಕೊಡಗಿನ ಜನತೆ ಸೇರಿ ಆಚರಿಸುತ್ತಾರೆ. 23-24ರಂದು ನಡೆಯುವ ಈ ಹಬ್ಬಕ್ಕೂ ಮುನ್ನ ಅಲ್ಲಿಯ ಶಕ್ತಿಶಾಲಿಯಾದ ಕೋಮರತಚ್ಚನ್ ದೈವ ಕೊಡಗು ಜಿಲ್ಲೆಗೆ ಆಗಮಿಸುತ್ತದೆ. ಒಂದು ವಾರ ಹಲವು ದೇವಾಲಯಗಳು ಹಾಗೂ ಪ್ರಮುಖ ಮನೆಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದು ಸಂಪ್ರದಾಯ. ಅದರಂತೆ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯಕ್ಕೂ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ.
ಕೇರಳದ ಉಳಿಕಲ್ನಲ್ಲಿರುವಂತಹ ಶ್ರೀ ಬೈತೂರಪ್ಪನ ಜಾತ್ರೆ ಪ್ರತಿ ವರ್ಷ ಜನವರಿ 23-24 ಆಗ್ತದೆ. ಸೊ ಅದಕ್ಕೆ ಹೇಳಿಕೆ ಅಂದರೆ ಅವರನ್ನು ಅದಕ್ಕೆ ಆ ಜಾತ್ರೆಗೆ ಕೊಡಗಿನವರಿಗೆ ಆಹ್ವಾನ ಹೇಳಿ ಅವರನ್ನು ಕರೀಲಿಕ್ಕೆ ಅಂತೇಳಿ ಕೋಮರತಚ್ಚನ್ ಕೊಡಗಿಗೆ ಬರ್ತಾರೆ. ಕೇರಳದಲ್ಲಿ 2 ದಿನ ನಡೆಯುವ ಹಬ್ಬಕ್ಕೆ ಕೊಡಗಿನ ಸಾವಿರಾರು ಭಕ್ತಾದಿಗಳು ಪಾಲ್ಗೊಳ್ಳುತ್ತಾರೆ. ಬಿದಿರಿನ ಛತ್ರಿ ಹಿಡಿದು ಸಾಗುವ ಇವರು ಸಾಮಾನ್ಯರಂತೆ ಕಂಡರೂ ಅತೀವ ಶಕ್ತಿ ಹೊಂದಿರುವ ದೈವ ಎಂಬುದು ಭಕ್ತರ ನಂಬಿಕೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್. ವೆಲ್ಕಮ್ ಬ್ಯಾಕ್. ಕೇರಳದ ದೈವ ಕೊಡಗು ಜಿಲ್ಲೆಯಲ್ಲಿ ಸಂಚಾರ ಮಾಡ್ತಾ ಇದೆ. ದೇವಾಲಯಗಳು, ಮನೆಗಳಿಗೆ ಭೇಟಿ ನೀಡಿ ಬೈತೂರು ಉತ್ಸವಕ್ಕೆ ಜನತೆಯನ್ನ ಆಹ್ವಾನಿಸ್ತಾ ಇದೆ. ಇದೇನಪ್ಪ ಕೇರಳದ ದೈವ ಕೊಡಗು ಜಿಲ್ಲೆನಲ್ಲಿ ಸಂಚಾರನ ಅಂತ ಆಶ್ಚರ್ಯನಾ? ಈ ರಿಪೋರ್ಟ್ ನೋಡಿ, ನಿಮಗೆ ಗೊತ್ತಾಗತ್ತೆ. ಬಿದಿರಿನ ಛತ್ರಿ ಹಿಡಿದು ದೈವ ಸಂಚಾರ, ಮನೆಗಳಲ್ಲಿ ವಿಶೇಷ ಪೂಜೆ. ಕೇರಳದ ದೇವಾಲಯದಲ್ಲಿ ಕೊಡಗಿನ ಭಕ್ತಾದಿಗಳು. ಇದು ಕೇರಳದ ಬೈತೂರು ದೇವಾಲಯದ ಕೋಮರತಚ್ಚನ್ ದೈವದ ಮಹಿಮೆ. ಕೊಡಗಿನಲ್ಲಿ ಕೇರಳದ ಕೋಮರತಚ್ಚನ್ ದೈವ ದೇವಾಲಯ, ಐನ್ ಮನೆಗಳಲ್ಲಿ ವಿಶೇಷ ಪೂಜೆ. ಕೇರಳದ ಉಳ್ಳಿಕಲ್ನಲ್ಲಿರುವ ಬೈತೂರು ದೇವರ ಉತ್ಸವವನ್ನು ಇಂದಿಗೂ ಕೇರಳ ಹಾಗೂ ಕೊಡಗಿನ ಜನತೆ ಸೇರಿ ಆಚರಿಸುತ್ತಾರೆ. 23-24 ನಡೆಯುವ ಈ ಹಬ್ಬಕ್ಕೂ ಮುನ್ನ ಅಲ್ಲಿಯ ಶಕ್ತಿಶಾಲಿಯಾದ ಕೋಮರತಚ್ಚನ್ ದೈವ ಕೊಡಗು ಜಿಲ್ಲೆಗೆ ಆಗಮಿಸುತ್ತದೆ. ಒಂದು ವಾರ ಹಲವು ದೇವಾಲಯಗಳು ಹಾಗೂ ಪ್ರಮುಖ ಮನೆಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದು ಸಂಪ್ರದಾಯ. ಅದರಂತೆ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯಕ್ಕೂ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಕೇರಳದ ಉಳಿಕಲ್ನಲ್ಲಿರುವಂತಹ ಶ್ರೀ ಬೈತೂರಪ್ಪನ ಜಾತ್ರೆ ಪ್ರತಿ ವರ್ಷ ಜನವರಿ 23-24 ಆಗ್ತದೆ. ಸೊ ಅದಕ್ಕೆ ಹೇಳಿಕೆ ಅಂದರೆ ಅವರನ್ನು ಅದಕ್ಕೆ ಆ ಜಾತ್ರೆಗೆ ಕೊಡಗಿನವರಿಗೆ ಆಹ್ವಾನ ಹೇಳಿ ಅವರನ್ನು ಕರೀಲಿಕ್ಕೆ ಅಂತೇಳಿ ಕೋಮರತಚ್ಚನ್ ಕೊಡಗಿಗೆ ಬರ್ತಾರೆ. ಕೇರಳದಲ್ಲಿ 2 ದಿನ ನಡೆಯುವ ಹಬ್ಬಕ್ಕೆ ಕೊಡಗಿನ ಸಾವಿರಾರು ಭಕ್ತಾದಿಗಳು ಪಾಲ್ಗೊಳ್ಳುತ್ತಾರೆ. ಬಿದಿರಿನ ಛತ್ರಿ ಹಿಡಿದು ಸಾಗುವ ಇವರು ಸಾಮಾನ್ಯರಂತೆ ಕಂಡರೂ ಅತೀವ ಶಕ್ತಿ ಹೊಂದಿರುವ ದೈವ ಎಂಬುದು ಭಕ್ತರ ನಂಬಿಕೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್. ವೆಲ್ಕಮ್ ಬ್ಯಾಕ್. ಕೇರಳದ ದೈವ ಕೊಡಗು ಜಿಲ್ಲೆಯಲ್ಲಿ ಸಂಚಾರ ಮಾಡ್ತಾ ಇದೆ. ದೇವಾಲಯಗಳು, ಮನೆಗಳಿಗೆ ಭೇಟಿ ನೀಡಿ ಬೈತೂರು ಉತ್ಸವಕ್ಕೆ ಜನತೆಯನ್ನ ಆಹ್ವಾನಿಸ್ತಾ ಇದೆ. ಇದೇನಪ್ಪ ಕೇರಳದ ದೈವ ಕೊಡಗು ಜಿಲ್ಲೆನಲ್ಲಿ ಸಂಚಾರನ ಅಂತ ಆಶ್ಚರ್ಯನಾ? ಈ ರಿಪೋರ್ಟ್ ನೋಡಿ, ನಿಮಗೆ ಗೊತ್ತಾಗತ್ತೆ. ಬಿದಿರಿನ ಛತ್ರಿ ಹಿಡಿದು ದೈವ ಸಂಚಾರ, ಮನೆಗಳಲ್ಲಿ ವಿಶೇಷ ಪೂಜೆ. ಕೇರಳದ ದೇವಾಲಯದಲ್ಲಿ ಕೊಡಗಿನ ಭಕ್ತಾದಿಗಳು. ಇದು ಕೇರಳದ ಬೈತೂರು ದೇವಾಲಯದ ಕೋಮರತಚ್ಚನ್ ದೈವದ ಮಹಿಮೆ. ಕೊಡಗಿನಲ್ಲಿ ಕೇರಳದ ಕೋಮರತಚ್ಚನ್ ದೈವ ದೇವಾಲಯ, ಐನ್ ಮನೆಗಳಲ್ಲಿ ವಿಶೇಷ ಪೂಜೆ. ಕೇರಳದ ಉಳ್ಳಿಕಲ್ನಲ್ಲಿರುವ ಬೈತೂರು ದೇವರ ಉತ್ಸವವನ್ನು ಇಂದಿಗೂ ಕೇರಳ ಹಾಗೂ ಕೊಡಗಿನ ಜನತೆ ಸೇರಿ ಆಚರಿಸುತ್ತಾರೆ. 23-24 ನಡೆಯುವ ಈ ಹಬ್ಬಕ್ಕೂ ಮುನ್ನ ಅಲ್ಲಿಯ ಶಕ್ತಿಶಾಲಿಯಾದ ಕೋಮರತಚ್ಚನ್ ದೈವ ಕೊಡಗು ಜಿಲ್ಲೆಗೆ ಆಗಮಿಸುತ್ತದೆ. ಒಂದು ವಾರ ಹಲವು ದೇವಾಲಯಗಳು ಹಾಗೂ ಪ್ರಮುಖ ಮನೆಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದು ಸಂಪ್ರದಾಯ. ಅದರಂತೆ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯಕ್ಕೂ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಕೇರಳದ ಉಳಿಕಲ್ನಲ್ಲಿರುವಂತಹ ಶ್ರೀ ಬೈತೂರಪ್ಪನ ಜಾತ್ರೆ ಪ್ರತಿ ವರ್ಷ ಜನವರಿ 23-24 ಆಗ್ತದೆ. ಸೊ ಅದಕ್ಕೆ ಹೇಳಿಕೆ ಅಂದರೆ ಅವರನ್ನು ಅದಕ್ಕೆ ಆ ಜಾತ್ರೆಗೆ ಕೊಡಗಿನವರಿಗೆ ಆಹ್ವಾನ ಹೇಳಿ ಅವರನ್ನು ಕರೀಲಿಕ್ಕೆ ಅಂತೇಳಿ ಕೋಮರತಚ್ಚನ್ ಕೊಡಗಿಗೆ ಬರ್ತಾರೆ. ಕೇರಳದಲ್ಲಿ 2 ದಿನ ನಡೆಯುವ ಹಬ್ಬಕ್ಕೆ ಕೊಡಗಿನ ಸಾವಿರಾರು ಭಕ್ತಾದಿಗಳು ಪಾಲ್ಗೊಳ್ಳುತ್ತಾರೆ. ಬಿದಿರಿನ ಛತ್ರಿ ಹಿಡಿದು ಸಾಗುವ ಇವರು ಸಾಮಾನ್ಯರಂತೆ ಕಂಡರೂ ಅತೀವ ಶಕ್ತಿ ಹೊಂದಿರುವ ದೈವ ಎಂಬುದು ಭಕ್ತರ ನಂಬಿಕೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್.